ನಿರಂತರ 5 ಬಾರಿ ಗುಂಡ್ಲುಪೇಟೆಯಿಂದಲೇ ಸ್ಪರ್ಧಿಸಿ ಸೋಲಿಲ್ಲದ ಸರ್ದಾರರಾಗಿದ್ದ ಎಚ್.ಎಸ್. ಮಹದೇವ ಪ್ರಸಾದ್ ಗುಂಡ್ಲುಪೇಟೆ ಕ್ಷೇತ್ರದ ಮತದಾರರ ಪಾಲಿಗೆ ಅಭಿವೃದ್ಧಿಯ ಹರಿಕಾರರಾಗಿದ್ದರು. ಗುಂಡ್ಲುಪೇಟೆ ಸಚಿವ ಅನ್ನುವಂತಹ ಹಣಪಟ್ಟಿ ಕಳಚಿ ಜಿಲ್ಲೆಯ ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೆದು ಕನಸು ನನಸಾಗೋದಕ್ಕೆ ಮುನ್ನವೇ ವಿದಾಯ ಹೇಳಿದ್ದು ಇದೀಗ ಸಚಿವರನ್ನ ಕಳೆದುಕೊಂಡಂತಹ ಚಾಮರಾಜನಗರ ಜಿಲ್ಲೆ ನಾವಿಕನಿಲ್ಲದ ಹಡಗಿನಂತಾಗಿದೆ. ದಿನಾಂಕ 3/1/2017 ಸಮಯ ಬೆಳಿಗ್ಗೆ 5:30 ರಿಂದ 6 ಗಂಟೆ. ಚಾಮರಾಜನಗರ ಜಿಲ್ಲೆಯ ಜನ ಏನ್ ಆಗಬಾರ್ದು ಅಂತ ಬಯಸಿದ್ರು ಅದು ನಡೆದು ಹೋಗಿತ್ತು. ತಮ್ಮ ನೆಚ್ಚಿನ ಪ್ರಭಾವಿ ನಾಯಕನನ್ನ ಕಳೆದುಕೊಂಡ ನೋವು ಅವರಲ್ಲಿತ್ತು. ಸಚಿವ ಮಹದೇವ್ ಪ್ರಸಾದ್ ರವರ ಅಕಾಲಿಕ ಮರಣವನ್ನ ಈ ಜಿಲ್ಲೆಯ ಜನ ಅರಗಿಸಿಕೊಳ್ಳದೆ ಹೋದ್ರು. ಎಚ್.ಎಸ್. ಮಹದೇವ್ ಪ್ರಸಾದ್ ಮೈಸೂರು ಪ್ರಾಂತ್ಯದ ಪ್ರಭಾವಿ ಲಿಂಗಾಯತ ನಾಯಕ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪರಮಾಪ್ತ. ಸತತ 5 ಬಾರಿ ಗುಂಡ್ಲುಪೇಟೆಯಿಂದಲೇ ಸ್ಪರ್ಧಿಸಿ ಮೆಚ್ಚುಗೆ ಪಡೆದ ಜನನಾಯಕ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸಹಕಾರ ಸಚಿವರಾಗಿ ಕಳೆದ 3 ವರ್ಷಗಳಿಂದ ಕಾರ್ಯಭಾರ ಮಾಡಿದವರು. ಜೊತೆಗೆ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದವರು. ಚಾಮರಾಜನಗರ ಜಿಲ್ಲೆಯ ಕಾಂಗ್ರೆಸ್ ಜನಪ್ರತಿನಿಧಿಗಳ ಪಾಲಿಗೆ ಇವರು ಕ್ಯಾಪ್ಟನ್ ಎಂದೇ ಕರೆಸಿಕೊಳ್ತಿದ್ರು. ಇದೀಗ ಅವರ ಅಕಾಲಿಕ ಮರಣ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜಿಲ್ಲೆಯ ಜನರ ಪಾಲಿಗೆ ದುಸ್ವಪ್ನವಾಗಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ 3.5 ವರ್ಷಗಳಿಂದ ಸುಮಾರು 4 ರಿಂದ 5 ಸಾವಿರ ಕೋಟಿಯನ್ನು ಈ ಜಿಲ್ಲೆಗೆ ತಂದು ಅಭಿವೃದ್ಧಿ ಪಥದತ್ತ ಜಿಲ್ಲೆಯನ್ನು ಕೊಂಡೊಯ್ತಾ ಇದ್ದರು. ಅವರ ನಿಧನದಿಂದ ಆ ಎಲ್ಲ ಅಭಿವೃದ್ಧಿಯು ಕುಂಠಿತ ಆಗ್ತಾ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಸಕ್ಕರೆ ಮತ್ತು ಸಹಕಾರಿ ಸಚಿವ ಎಚ್.ಎಸ್. ಮಹದೇವ್ ಪ್ರಸಾದ್ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್, ಎಂಜಿನಿಯರಿಂಗ್ ಕಾಲೇಜ್, 297 ಹಳ್ಳಿಗಳಿಗೆ ಶಾಶ್ವತ ಕುಡಿಯುವ ನೀರು ಯೋಜನೆ, ಸ್ಥಳೀಯರಿಗೆ ಉದ್ಯೋಗ ದೊರಕಿಸಿಕೊಡುವುದು ಸೇರಿದಂತೆ ಅನೇಕ ಯೋಜನೆಗಳನ್ನು ರೂಪಿಸಿ ಚಾಮರಾಜನಗರ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ರು. ಆದರೆ ಮಹದೇವ್ ಪ್ರಸಾದ್ ಅಕಾಲಿಕವಾಗಿ ಮರಣ ಹೊಂದಿರೋದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಬ್ರೇಕ್ ಬಿದ್ದಂತಾಗಿದೆ ಅಂತಾರೆ ಸ್ಥಳೀಯರು. ಮುಖ್ಯಮಂತ್ರಿಗಳ ಜೊತೆ ಒಡನಾಡಿಯಾಗಿದ್ದುಕೊಂಡು ಹಲವಾರು ಬಾರಿ ಚಾಮರಾಜನಗರ ಜಿಲ್ಲೆಗೆ ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮಾಡಿಸಿದ್ರು ಅವ್ರ ಕೈಯಲ್ಲಿ. ಚಾಮರಾಜನಗರದ ಎಲ್ಲ ಅಭಿವೃದ್ಧಿಗೆ ಬುನಾದಿಯಾಗಿದ್ದರು. ಇವತ್ತು ಅವ್ರನ್ನ ಅಕಾಲಿಕ ಮರಣ ಎಲ್ಲದಕ್ಕೂ ಸಹ ನಮಗೆ ಕುಂಠಿತವಾಗಿದೆ. ಈ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಭಾಳ ಕಷ್ಟ. ಒಟ್ಟಿನಲ್ಲಿ ಚಾಮರಾಜನಗರ ಜಿಲ್ಲೆ ತಬ್ಬಲಿಯಾಗಿದೆ. ಆದರೆ ಇವರ ನಂತರ ಬರುವ ಉಸ್ತುವಾರಿ ಸಚಿವರು ಜಿಲ್ಲೆಯ ಅಭಿವೃದ್ಧಿಗೆ ಹೇಗೆ ಸ್ಪಂದಿಸುತ್ತಾರೆ ಅನ್ನೋದು ಜನರಲ್ಲಿ ಚಿಂತೆಗೀಡಾಗುವಂತೆ ಮಾಡಿದೆ. ಮಂಜುನಾಥ್, TV9, ಚಾಮರಾಜನಗರ.